ಕ್ಯಾರೆಟ್ ಪಲ್ಯ ಮಾಡಲು ಮೊದಲು ಚೆನ್ನಾಗಿ ಕ್ಯಾರೆಟನ್ನು ಹಚ್ಚಿ ಮೇಲಿಂದ ಎಲ್ಲ ತುರಿದು ಈ ರೀತಿಯಾಗಿ ರೆಡಿ ಮಾಡಿಟ್ಕೋಬೇಕು. ತೊಳೆದಿಟ್ಕೊಂಡಿರೋ ಕ್ಯಾರೆಟನ್ನು ಈ ರೀತಿಯಾಗಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಇಲ್ಲಿ ದಪ್ಪ ಈರುಳ್ಳಿ, ಇಲ್ಲಿ ಕರಿಬೇವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ 2.5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೋಣ. ಸಾಸಿವೆ ಜೀರಿಗೆ ಹಾಕಿಕೊಳ್ಳೋಣ. ನಂತರ ಸ್ವಲ್ಪ ಕರಿಬೇವು ಸೊಪ್ಪು, ನಂತರ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿಯನ್ನು ಹಾಕಿ ಕೆಂಪು ಬಣ್ಣ ಬರುವವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬಿಡಬೇಕು. ಈ ರೀತಿ ನಂತರ ಕ್ಯಾರೆಟನ್ನು ಹೆಚ್ಚಿಟ್ಕೊಂಡ್ರೆ ಕ್ಯಾರೆಟನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಒಂದು 5 ನಿಮಿಷ ಈ ರೀತಿ ಸಿಮ್ನಲ್ಲಿಟ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ಸ್ವಲ್ಪ ಈ ರೀತಿಯಾಗಿ ನೀರಿನಲ್ಲಿ ಸಿಮ್ಮಲ್ಲಿ ಈ ರೀತಿ ಬೆಂದಿರುತ್ತೆ. ಇವಾಗ ಅರಿಶಿನ, ಉಪ್ಪು, ಖಾರ ಪುಡಿಯನ್ನು ಹಾಕೊಳ್ಳೋಣ. ಸ್ವಲ್ಪ ನಿಮಗೆ ಬೇಕಿದ್ದರೆ ಗರಂ ಮಸಾಲ ಹಾಕೋಬೋದು, ನಾನಿಲ್ಲಿ ಹಾಕ್ಕೊಂಡಿಲ್ಲ. ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ಈ ರೀತಿ ಕ್ಯಾರೆಟ್ ಚೆನ್ನಾಗಿ ಬೆನಿಬೇಕು. ಸ್ಮೂತಾಗಿ ಚೆನ್ನಾಗಿ ಬರಲಿಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಈ ನೀರೆಲ್ಲ ಹೋಗೋವರೆಗೂ ಒಂದು 5 ನಿಮಿಷ ಕುದಿಸ್ಕೊಂಡ್ಬಿಡೋಣ. ಈಗ ತೆಗಿಯೋಣ. ಈ ರೀತಿಯಾಗಿ ನೀರೆಲ್ಲ ಹೋಗಿ ಈ ಥರ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಕ್ಯಾರೆಟ್ ಪಲ್ಯ ರೆಡಿಯಾಗಿದೆ. ಈಗ ಈ ರೀತಿಯಾಗಿ ಬಿಸಿ ಬಿಸಿ ಕ್ಯಾರೆಟ್ ಪಲ್ಯ ಈ ರೀತಿಯಾಗಿ ರೆಡಿಯಾಗಿದೆ. ಹಸಿ ಕ್ಯಾರೆಟ್ ತಿನ್ನೋಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ಪಲ್ಯ ಮಾಡಿಕೊಂಡು ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ಸೈಡಿಗೆ ನೆಂಚ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.